ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ವ್ಲಾಗಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಅಡ್ವೆಂಚರ್ ಥರ ಮಾಡ್ತಾ ಇದ್ದೀನಿ. ಅಡ್ವೆಂಚರ್ ಅಲ್ಲ, ಸೊ ಇಟ್ ಈಸ್ ಮೈ ಆಫೀಸ್ ಟೈಮ್ ಓನ್ಲಿ. ಬೆಳಗಿನ ಜಾವ 4:30 ಎದ್ದು ಹೋಗ್ತಾ ಇರುವಂಥದ್ದು. ಸೊ ಈಗ ಒಂದು ಚಾಲೆಂಜ್ ಏನಪ್ಪ ಅಂದರೆ, ಮೇಜರ್ಲಿ ಈಗ ನಾನು ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ, ನನ್ನ ಆಫೀಸ್ ಲೊಕೇಶನ್ ಎಲ್ಲಿದೆ ಅನ್ನೋದನ್ನ ನೀವು ಹುಡುಕಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕನ್ನೋ ಒಂದು ಚಾಲೆಂಜ್. ಸೊ ನೋಡೋಣ ಎಷ್ಟು ಜನರಿಗೆ ಬೆಂಗಳೂರು ಎಲ್ಲಿ ತನಕ ಗೊತ್ತಿದೆ ಅಂತ. ಸೊ ಇವಾಗ ಹೋಗ್ತಾ ಇರೋದು ಆಲ್ಮೋಸ್ಟ್ ಯಾವ ರೋಡಲ್ಲಿ ಅಂತ ಹೇಳಬೇಕು. ಸೊ ಹೇಗಿದೆ ನೋಡಿ, ಬೆಳಗಿನ ಜಾವ 4:45ಗೆ ಯಾವ ಥರ ಟ್ರಾಫಿಕ್ ಇದೆ ನೋಡಿ. ಸೊ ಆಲ್ಮೋಸ್ಟ್ ನಿಮಗೆ ನನ್ನ ಆಫೀಸ್ ಲೊಕೇಶನ್ ಎಲ್ಲಿದೆ ಅನ್ನೋದೇ ಹುಡುಕೋದೇ ಚಾಲೆಂಜ್ ಇಲ್ಲಿ. ಸೊ ಬೆಳಗ್ಗೆ ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿಲ್ಲ. ಇದು ಬೆಂಗಳೂರು ಗುರು, ಆಬ್ವಿಯಸ್ಲಿ ಟ್ರಾಫಿಕ್ ಅನ್ನೋದು ಕಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮೇಜರ್ ಲೊಕೇಶನ್, ಹಾರ್ಟ್ ಆಫ್ ದ ಬ್ಯಾಂಗ್ಳೂರ್ ಅಂತಲೇ ಹೇಳ್ಕೋಬೋದು ನಾವು. ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾ ಇದ್ದೀವಿ ಆಲ್ಮೋಸ್ಟ್. ಸೊ ಇದು ಕನ್ಸ್ಟ್ರಕ್ಷನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಆಲ್ಮೋಸ್ಟ್ 4.5 years ಬಿಫೋರ್ ಓನ್ಲಿ ಈ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಗಿರೋದು. ಆಲ್ಮೋಸ್ಟ್ ಸ್ವಲ್ಪ ಇದು ರ್ಯಾಪಿಡಾಗಿ ಆಗ್ತಾಯಿದೆ. ಕನ್ಸ್ಟ್ರಕ್ಷನ್ ಎಲ್ಲನೂ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಬೇಗ ಸ್ಟಾರ್ಟ್ ಮಾಡ್ತಾರೆ, ಬಟ್ ಸ್ಟಾರ್ಟ್ ಆದಮೇಲೆ ಇದೆ ಅಲ್ವಾ, ಫುಲ್ ಸ್ಟಕ್ಕಾಗಿ ನಿಂತ್ಕೊಂಡ್ಬಿಡುತ್ತೆ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಸುಮಾರು ಟ್ರಾಫಿಕ್ ಆದಮೇಲೆ ಬೆಳಗಿನ ಜಾವ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಟ್ರಾಫಿಕ್ ಬರುತ್ತಂತ. ಸೊ ಇದೇ ನೋಡಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್. ಮುಂದಿನ ನಿಲ್ದಾಣ ಕೇಂದ್ರ ರೇಷ್ಮೆ ಮಂಡಳಿ. ನಾನು ಸ್ವಲ್ಪ ಮಿಮಿಕ್ರಿ ಮಾಡ್ತಾಯಿದ್ದೆ ಈ ಥರ. ಮುಂದಿನ ನಿಲ್ದಾಣ ಮೆಜೆಸ್ಟಿಕ್, ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಒಂದು ಟ್ರೈ ಕೊಡೋಣ ಅಂತ. ಈ ರೋಡ್ ಇದೆ ಅಲ್ವಾ, ಮೇಲ್ಗಡೆ ಮಾಡ್ತಾ ಇದ್ದಾರೆ ನೋಡಿ, ಇದು ಹೊಸದಾಗಿ ಮಾಡ್ತಾ ಇರುವಂಥ ರೋಡು, ವಿಚ್ ವಿಲ್ ಕನೆಕ್ಟ್ಸ್ ಟು ದ ಬನಶಂಕರಿ ರೋಡ್. ಆ ಬನಶಂಕರಿ ರೋಡ್ ಎಲ್ಲಿ ತನಕ ಎಕ್ಸ್ಟೆನ್ಷನ್ ಆಗುತ್ತೆ ಅಲ್ಲಿ ತನಕ ಆಲ್ಮೋಸ್ಟ್ ಈ ರೋಡ್ ಕನೆಕ್ಟ್ ಆಗುತ್ತೆ. ಮೇಲೆ ಫ್ಲೈಓವರ್ ಅಂತ ನೀವು ನೋಡಿರ್ಬೋದು, ಯಾರೆಲ್ಲ ಸುಮಾರು ಜನ ಬಂದಿದ್ದೀರಾ ಈ ಫ್ಲೈಓವರ್ ಮೇಲೆ ಹೋಗಿರ್ತೀರ. ಆ್ಯಂಡ್ ಇಟ್ ಈಸ್ ನೆಕ್ಸ್ಟ್ ಆಲ್ಮೋಸ್ಟ್ ನಾವು BTM ಲೇಔಟ್ ಹತ್ರ ಬಂದ್ವಿ. ಒಂದು ಟ್ವಿಸ್ಟ್ ಏನಪ್ಪ ಅಂದರೆ, ನೀವು ನನ್ನ ಆಫೀಸ್ ಕಂಡುಹಿಡಿಯೋದೇ ತುಂಬ ಟ್ವಿಸ್ಟ್. ಯಾಕಂದರೆ ಆ ಥರ ಟ್ವಿಸ್ಟ್ ನಾನೇ ಇಟ್ಬಿಟ್ಟಿದ್ದೀನಿ. ಸೊ ಇದು ನೋಡಿ, ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಅಲ್ಲ, ಸಾರಿ, ನನ್ನ ಬೈ ಮಿಸ್ಟೇಕಿಂದ ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಅದು ಮೆಟ್ರೋ ಹೋಗ್ತಾ ಇರೋದು ಬೆಳಗಿನ ಜಾವ 5:15 ಸ್ಟಾರ್ಟ್ ಆಗಿಬಿದೆ ಮೆಟ್ರೋ. ಆ್ಯಂಡ್ ಇದು ಬನಶಂಕರಿ, ನಿಮ್ಮೆಲ್ಲರ ಫೇವ್ರೆಟ್ ಬನಶಂಕರಿ. ಆಲ್ಮೋಸ್ಟ್ ಬನಶಂಕರಿಯಲ್ಲಿ ಏನು ಫೇಮಸ್ ಅಪ್ಪ ಅಂದರೆ, ಬೆಳಗಿನ ಜಾವ ನಿಮ್ಗೆ 5:30 ಹೊತ್ತಿಗೆ ಅಲ್ಲಿ ತಟ್ಟೆ ಇಡ್ಲಿ ಎಲ್ಲ ಸಿಕ್ಬಿಡುತ್ತೆ. ನಾನು ಒಂದು ಸಲ ತಿಂದಿದ್ದೀನಿ ಕೂಡ. ಸೊ ಇನ್ನೊಂದು ಏನಪ್ಪ ಅಂದರೆ, ಮೇಜರಾಗಿ ಈ ರೋಡ್ ಇದೆ ಅಲ್ವಾ, ಈ ರೋಡ್ ಕಾಣಿಸ್ತಿದೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋಯಿತು, ತುಂಬ ಕಸದ ರಾಶಿ. ಯಾವಾಗ ಗೌರ್ಮೆಂಟ್ ಅದ್ರ ಬಗ್ಗೆ ಟೇಕ್ ಕೇರ್ ಮಾಡುತ್ತಂತ ಗೊತ್ತಿಲ್ಲ, ತುಂಬ ಸ್ಮೆಲ್ ಇರುತ್ತೆ ಮಾತ್ರ. ಆ್ಯಂಡ್ ಸೊ ಇದೇ ಥರ ನಾನು ಬೆಳಗಿನ ಜಾವ ಸುಮಾರು ಸಲ ಹೋಗಿದ್ದೀನಿ, ಬಟ್ ಈ ಥರ ಯಾವತ್ತೂ ವೀಡಿಯೋ ಮಾಡಿಲ್ಲ ನಾನು. ಇದೇ ಫಸ್ಟ್ ಟೈಮ್ ಈ ಥರ ವೀಡಿಯೋ ಮಾಡ್ತಾ ಇರೋದು ನನ್ನ ಬೈಕಲ್ಲಿ, ಅದು ಕಷ್ಟಪಟ್ಟು ಹಿಡ್ಕೊಂಡು. ಹೇಗೆ ಮಾಡ್ತಿದ್ದೀನಿ ನೀವೇ ನೋಡಿ. ಈ ಥರ ಕಷ್ಟಪಟ್ಟು ಇಟ್ಕೊಂಡು ಕೈನ, ಅದು ಮಿರರಲ್ಲಿ ಕಾಣಿಸ್ತಿದೆಯಲ್ಲ ಹೇಗೆ ಹಿಡ್ಕೊಂಡು ಒಂದೇ ಕೈಯಲ್ಲಿ ಗಾಡಿ ಬಿಡ್ತಾ, ತುಂಬ ರಿಸ್ಕಲ್ಲಿ, ಈ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ, ಸಾಹಸ. ಡಿಸ್ಕ್ಲೈಮರ್ ಇದೇನೆ. ಸೊ ಎಷ್ಟು ಸಾಹಸದಿಂದ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಯಾರೂ ಸಬ್ಸ್ಕ್ರೈಬು, ಶೇರು, ಲೈಕು ಮಾಡ್ತಾನೇ ಇಲ್ಲ. ಅಷ್ಟು ಕಷ್ಟಪಟ್ಟು ಮಾಡುವಂಥ ವೀಡಿಯೋಗಳಿಗೆ ಯಾರೂ ರೆಸ್ಪೆಕ್ಟೇ ಕೊಡಲ್ಲ ಸ್ನೇಹಿತರೆ. ಯಾರೆಲ್ಲ ನನಗೆ ಸಪೋರ್ಟ್ ಕೊಡ್ತೀರಾ, ಯಾರೆಲ್ಲ ನನಗೆ ಫಾಲೋ ಮಾಡ್ತೀರಾ, ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಅಂಥವ್ರಿಗೆಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕೈಯಿಂದ ಆದಷ್ಟು. ಈಗ ಜಸ್ಟ್ ನನ್ನ ಸಬ್ಸ್ಕ್ರೈಬ್ ಲಿಸ್ಟಲ್ಲಿ ಆಲ್ಮೋಸ್ಟ್ 40 ಮೆಂಬರ್ಸ್ ಇದ್ದಾರೆ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸೇ ಜಾಸ್ತಿ ಇರ್ಬೋದು ಅದರಲ್ಲಿ. ಆ್ಯಂಡ್ ಸೊ ಈ ವಿಡಿಯೋ ಆಲ್ಮೋಸ್ಟ್ ಯಾರೆಲ್ಲ ಬೆಳಗ್ಗೆ ಬೇಗ ಎದ್ದು ಹೇಳ್ತಾರೆ ಅವರಿಗೆ. ಸೊ ಈಗ ಒಂದು ಜಸ್ಟ್ ಪಾಸ್ ಆಯಿತು ರೈಟ್ ಸೈಡಲ್ಲಿ, ಅದು ಅಪ್ಪು ಅವ್ರದ್ದು ಸ್ಮಾರಕ, ವಿಚ್ ಇಸ್ ಇನ್ ಬನಶಂಕರಿ. ಈ ತುಂಬ ಜನ ನೋಡಿರ್ತೀರ. ಆ್ಯಂಡ್ ಈ ರೋಡ್ ಕನೆಕ್ಟ್ಸ್ ಟು ದ ನಾಯಂಡಹಳ್ಳಿ. ಯಾರೆಲ್ಲ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾಯಂಡಹಳ್ಳಿ ಈಸ್ ಆಲ್ಮೋಸ್ಟ್ ಕನೆಕ್ಟಿಂಗ್ ಟು ದ ಮೈಸೂರು ರಸ್ತೆ, ಬಿಡದಿ ರಸ್ತೆ. ಆ್ಯಂಡ್ ಸೊ ಇನ್ನೊಂದು ಅದೇ ಹೇಳ್ತಾ ಇದ್ದೆ, ಏನಪ್ಪ ಅಂದರೆ
ಈಗಿನ ಕಾಲದಲ್ಲಿ ಅರ್ಧ ಬಟ್ಟೆ ಹಾಕಿ ವೀಡಿಯೋ ಮಾಡೋರಿಗೆ ತುಂಬ ಲೈಕ್ಸ್ ಆ್ಯಂಡ್ ವ್ಯೂಸ್ ಜಾಸ್ತಿ ಹೋಗ್ತಾ ಇದೆ. ಸೊ ಅದನ್ನ ನೋಡೋ ಕಂಟೆಂಟ್ ಕ್ರಿಯೇಟರ್ಗೆ ಸರಿ ಅಂತ ನಾನು ನಿಮ್ಮ ದೃಷ್ಟಿಕೋನದಲ್ಲ ಮಾತಾಡ್ತಿಲ್ಲ, ಬಟ್ ನನ್ನ ದೃಷ್ಟಿಕೋನದಲ್ಲಿ ಏನಂತೀರಾ ಅದನ್ನು ಕಮೆಂಟ್ ಮಾಡಿ. ಯಾಕಂದರೆ ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಬಿರಿಯಾನಿ ತಿನ್ನೋಕ್ಕೆ, ಅದು ನಿಮ್ಮ ನೆಚ್ಚಿನ ಲಗ್ಗೆರೆ. ಸೊ ಒಂದೇನಂದರೆ ನಾನು ಬಂದಿದ್ದು ಲೇಟ್ ಆಗಿಬಿಟ್ಟಿತ್ತು, ಖುಷ್ಕ ಆಯಿತು. ಸೊ ಇದು ಅಪ್ಪು ಹಳ್ಳಿ ಮನೆ. ಯಾರೆಲ್ಲ ಬೆಳಗ್ಗೆ 4 ಗಂಟೆಗೆ ಬರ್ಬೇಕು ಅಂದ್ಕೊಂಡಿದ್ರೆ ಇಲ್ಲಿ ತಪ್ಪದೆ ಬನ್ನಿ. ಅಪ್ಪು ಹಳ್ಳಿ ಮನೆ ಹೋಟೆಲ್ಲು, ಅದು ತಿಂದಾದಮೇಲೆ ಆ ಫೇಮಸ್ ಹೋಟೆಲ್. ಅದು 4 ಗಂಟೆ ಬೆಳಗಿನ 4 ಗಂಟೆ ಓಪನ್ ಆಗಿರುತ್ತೆ. ಅದಾದಮೇಲೆ ತಿಂದಾದಮೇಲೆ ಮತ್ತೆ ಹೊರಟೆ ನನ್ನ ಆಫೀಸಿಗೆ. ಹತ್ರ 5:05 ಆಗಿತ್ತು. ಸೊ ನೆಕ್ಸ್ಟು ಇದು ಎಲ್ಲಿ ಬಂದಿದ್ದೀನಿ ಅಂತ ನೀವು ಹೇಳಿ. ಇಲ್ಲಿಂದ ನಿಮ್ಮ ಟ್ವಿಸ್ಟ್ ಇರೋವಂಥದ್ದು ಗೇಮು. ಸೊ ಈ ಟ್ವಿಸ್ಟ್ ಗೇಮಲ್ಲಿ ನೀವು ವಿನ್ ಆಗ್ತಿದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮ್ಮ ಕಮೆಂಟನ್ನ ನಾನು ಸ್ಟೋರಿಗೆ ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ನನ್ನ ಆಫೀಸ್ ಎಲ್ಲಿ ಬರುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಸೊ ಇಷ್ಟೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ. ನಾರ್ಮಲಾಗಿ ಆ ವೀಡಿಯೋ ಮಾಡಿ ಯಾವ ಥರ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಸೊ ಹತ್ರ ಆಫೀಸ್ ಹತ್ರ ಬಂದೆ. ಸೊ ಇದೇ ಆಲ್ಮೋಸ್ಟ್ ನನ್ನ ಆಫೀಸ್ ಇಂಡಿಕ್ಯೂಬ್ ಬಿಲ್ಡಿಂಗ್. ಸೊ ಎಲ್ಲಿ ಬರುತ್ತೆ ಅಂತ ನೀವು ಹೇಳಬೇಕು ಕಮೆಂಟಲ್ಲಿ. ಸೊ ಇದು ನನ್ನ ಆಫೀಸ್ ಫ್ರಂಟ್ ಇರುವಂಥದ್ದು. ಸೊ ಇವತ್ತು ನಾನು ಆಫೀಸ್ನೂ ವ್ಲಾಗಲ್ಲಿ ತೊಗೊಂಡಿದ್ದೀನಿ. ಸೊ ನೋಡೋಣ ಒಳಗಡೆ. ಸೊ ಎಂಟ್ರಿ ಆದ ತಕ್ಷಣ ನನಗೋಸ್ಕರ ಲಿಫ್ಟ್ ನಾನು ಆನ್ ಮಾಡಲೇಬೇಕು ಲಿಫ್ಟ್ನ. ಸೊ ಇದು ನನ್ನ ಕೀ ಬೈಕ್. ಆ್ಯಂಡ್ ನೋಡಿ ಈ ಥರ ರೆಡಿ ಆಗಿಬಿಟ್ಟು ಫುಲ್ ಕಂಪ್ಲೀಟ್ಲಿ ಮಾಸ್ಕ್ ಹಾಕ್ಕೊಂಡು, ಯಾಕಂದರೆ ಬೆಳಗ್ಗೆ ಚಳಿ ಅಲ್ವಾ. ಸೊ ನನ್ನ ಫ್ಲೋರ್ನ ಒತ್ತಿ ಲಿಫ್ಟ್ ಒಳಗಡೆ ಹೋದೆ. ಆ್ಯಂಡ್ ಲಿಫ್ಟ್ ಕ್ಲೋಸ್ ಆಗಿ ಇನ್ನೊತ್ತಿಗೆ ನೆಕ್ಸ್ಟು ಓಪನ್ ಆಯಿತು ನನ್ನ ಫ್ಲೋರು. ಬಂದೆ, ಪಂಚಿನ್ ಮಾಡಿ ನೆಕ್ಸ್ಟು ಕೆಳಗಡೆ ಮತ್ತೆ ಕಾಫಿ ಕುಡಿಯೋಕ್ಕೆ ಹೋಗೋಣ ಅಂತ ಒಂದು ರೌಂಡ್ ಕೆಳಗಡೆ ಬಂದೆ. ಸೊ ಇದು ನನ್ನ ಫ್ರಂಟ್ ಪ್ಲೇಸ್, ಆಫೀಸ್. ಇದು ಫ್ರಂಟ್ ರಿಸೆಪ್ಷನ್ ಪ್ಲೇಸ್. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದೇ ಪ್ಲೇಸಲ್ಲಿ ಕೂತ್ಕೊಂಡು ಇದಾಗಿತ್ತು ನನ್ನ ಆಫೀಸ್ ಎಕ್ಸ್ಪೋಸರ್ ವೀಡಿಯೋ. ಮಾತಾಡ್ತಿರ್ತೀನಿ. ಸೊ ಇದು ಮರಿಲಾರ್ದೆ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮ್ಮ ಲಕ್ಕಿ ವ್ಲಾಗ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.